ಹಾಯ್. KCET ಥರ್ಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ಮುಂದೆ ಯಾವ್ಯಾವ ಸ್ಟೆಪ್ಸ್ ಮತ್ತು ಪ್ರೊಸೀಜರ್ ಇರುತ್ತೆ ಇದನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲಾಗಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳು ಅಡ್ಮಿಷನ್ ತೆಗೆದುಕೊಳ್ಳಬೇಕು. ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಇರಲ್ಲ. ಅಂದ್ರೆ ಈಗ ಫಸ್ಟ್ ರೌಂಡ್ ಹಾಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಚಾಯ್ಸ್ಗಳಿದ್ವು. ಬಟ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿ ಇರಲ್ಲ. ಓಕೆನಾ? ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಹಾಗಾದ್ರೆ ಸ್ಟೆಪ್ಸ್ ಏನಿರುತ್ತೆ ಅದನ್ನು ಹೇಳೋದಾದ್ರೆ, ಸೀಟ್ ಅಲಾಟ್ ಆಗಿರುತ್ತೆ, ಅದರ ನಂತರ ಯಾವ ಸೀಟ್ ಅಲಾಟ್ ಆಗಿರತ್ತೋ ಅದಕ್ಕೆ ಫೀಸ್ ಎಷ್ಟು ಅದನ್ನು ಮೆನ್ಷನ್ ಮಾಡಿರ್ತಾರೆ. ಆ ಫೀಸನ್ನು ಪೇ ಮಾಡೋದಕ್ಕೆ ಆನ್ಲೈನ್ ಮೂಲಕ ಕೂಡ ಅವಕಾಶ ಇರುತ್ತೆ. ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಪೇ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಿದ್ರೆ ನಿಮಗೆ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೆ ನೆಕ್ಸ್ಟ್ ನೀವು ಮಾಡಬೇಕಾದಂತಹ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಫೀಸ್ ಪೇಮೆಂಟ್ ಆದ ಮುಂದೆ ಒಂದು 2 to 3 ಅವರ್ಸಲ್ಲಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೋತೀರಾ. ಅದರ ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್, ಫೀಸ್ ಪೇಮೆಂಟ್ ರಿಸಿಪ್ಟ್, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ರಿ ಅಥವಾ ನಿಮ್ಮ ಯಾವ್ಯಾವ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿದೆ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಹಾಗೆ ಅವುಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್ ಅವುಗಳನ್ನು ರೆಡಿ ಇಟ್ಕೊಂಡು ಕಾಲೇಜ್ಗೆ ಹೋಗಿ. ಮತ್ತು ಶಾರ್ಟಾಗಿ ಹೇಳೋದಾದರೆ, ಸೀಟ್ ಅಲಾಟ್ ಆದಂದರೆ ಫೀಸ್ ಪೇ ಮಾಡ್ತಿರಲ್ವಾ, ಆವಾಗ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಅದರ ನಂತರ ಆ ಕಾಲೇಜ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ಎಕ್ಸ್ಟ್ರಾ ಫೀಸ್ ಏನಾದರೂ ಇದೆಯಾ, ಎಷ್ಟಿದೆ ಅದನ್ನು ಕೇಳ್ಕೊಳ್ಳಿ. ಅದಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೇಳಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಿ. ಈಗ ಯಾವ ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿಲ್ಲ ಅವ್ರೇನು ಮಾಡಬೇಕು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನು ಹೇಳಬೇಕು. ಈ ಕಾಲೇಜಿನ ವಿಶೇಷತೆ ಏನಂತಂದರೆ, ಈ ಕಾಲೇಜಲ್ಲಿ ಸ್ಟಡಿ ಮಾಡಿದಂತಹ 92% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟನ್ನು ಪಡ್ಕೊಂಡಿದ್ದಾರೆ. ನಂತರ ಈ ಕಾಲೇಜ್ನಲ್ಲಿ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಹಾಗೆ ಹಲವಾರು ಪ್ರೈವೇಟ್ ಆರ್ಗನೈಸೇಷನ್ಸ್ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪಡೆದುಕೊಳ್ಳೋದಕ್ಕೆ ಗೈಡೆನ್ಸನ್ನು ನೀಡ್ತಾರೆ. ಈ ಕಾಲೇಜಲ್ಲಿ ಟಾಪ್ ಎಂಜಿನಿಯರಿಂಗ್ ಬ್ರಾಂಚಸಲ್ಲಿ ಕೆಲವು ಸೀಟ್ಗಳು ಬಾಕಿ ಉಳಿದಿದ್ದಾವೆ. ಸೊ ಅಡ್ಮಿಷನ್ಗೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ. ಓಕೆನಾ? ಈಗ ಮುಂದಿನ ವಿಷಯವನ್ನು ಹೇಳೋದಾದರೆ, ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಪಡೆದುಕೊಳ್ಬಹುದು. ಅಂದರೆ ಈಗ ನಿಮಗೆ ಎಂಜಿನಿಯರಿಂಗ್ ಕೋರ್ಸ್ ಇಷ್ಟ ಆಯಿತು ಅಂದರೆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ. ಅದರ ನಂತರ ಫೀಸ್ ಎಷ್ಟು ಅದನ್ನೆಲ್ಲ ಕೇಳಿ ತಿಳಿದುಕೊಂಡು ಅಡ್ಮಿಷನ್ ಮಾಡಿಸ್ಕೋಬಹುದು. ಇಲ್ಲದೇ ಇದ್ದರೆ ಲಾಂಗ್ ಟರ್ಮ್ ಇಷ್ಟ ಇದ್ದರೆ ಅಂದರೆ 1 year ವೇಟ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ KCET ಬರಿತೀನಿ, ಆ ರೀತಿ ಇಷ್ಟ ಆದರೆ ಅದನ್ನು ಕೂಡ ಮಾಡಬಹುದು. ನಂತರ ಹಿಂದಿನ ವರ್ಷಗಳಲ್ಲಿ ಈಗ ಸೀಟ್ ಬಾಕಿ ಉಳಿದಿದ್ವೆ ಅಂದರೆ ಥರ್ಡ್ ರೌಂಡ್ ನಂತರ ಕೂಡ ಸೀಟ್ ಬಾಕಿ ಉಳಿದಿದ್ರೆ ಮಾಪಪ್ ರೌಂಡ್ ಅಂತ ಮಾಡ್ತಿದ್ರು. ಈ ವರ್ಷ ಮಾಪಪ್ ರೌಂಡ್ ಇರತ್ತಾ ಅಥವಾ ಇಲ್ವಾ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅಕಸ್ಮಾತ್ ಆಗಿ ಮಾಪಪ್ ರೌಂಡ್ ನಡೆಸಿದ್ರೆ ಆ ಮಾಪಪ್ ರೌಂಡಲ್ಲಿ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬಹುದು. ಇದುವರೆಗೆ ಮಾಪಪ್ ರೌಂಡ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಯಾವುದಾದ್ರೂ ಇನ್ಫಾರ್ಮೇಷನ್ ಬಂದರೆ ನಿಮಗೆ ತಿಳಿಸ್ತೀನಿ. ಓಕೆ, ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಏನಾದರೂ ಡೌಟ್ ಇದ್ದರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.